ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾರುಗೌಡ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಯಾವುದ್ರ ಬಗ್ಗೆ ಅಂದರೆ ವಿಭುವನ ಸಂಕಷ್ಟಹರ ಚತುರ್ಥಿನ ಈ ಸತಿ ನಾವು ವಿಭುವನ ಸಂಕಷ್ಟಿ ಅಂತ ವಿಶೇಷವಾಗಿ ಕರಿತೀವಿ. ಯಾಕೆ ಅದು ವಿಭುವನ ಸಂಕಷ್ಟಿ ಅಂತ ಕರಿತೀವಿ ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಳೋಣ. ಮತ್ತು ಅದ್ರ ಆಚರಣೆಗಳು ಏನೇನು, ಮತ್ತು ಇದು ವಿಭುವನ ಸಂಕಷ್ಟಿ 3 ವರ್ಷಕ್ಕೆ ಒಂದ್ಸತಿ ಬರೋದ್ರಿಂದ ಅದನ್ನು ವಿಶೇಷವಾಗಿದೆ. ಸೊ ಅದ್ರ ವಿಶೇಷತೆ ಏನು ಮತ್ತು ಆಚರಣೆಗಳು ಹೇಗೆ ಮತ್ತು ಅದರಿಂದ ಏನೇನು ಉಪಯೋಗ ಅಂತ ಕೂಡ ಎಲ್ಲನೂ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಕೀಪ್ ವಾಚಿಂಗ್. ಅಧಿಕ ಮಾಸವು 3 ವರ್ಷಕ್ಕೊಮ್ಮೆ ಮಾತ್ರ ಬರುವುದರಿಂದ ಆ ಅವಧಿಯಲ್ಲಿ ವಿಭುವನ ಸಂಕಷ್ಟ ಚತುರ್ಥಿಯು ಒಮ್ಮೆ ಮಾತ್ರ ಆಚರಿಸಲಾಗುತ್ತದೆ. ಅದು ವಿಶೇಷವಾಗಿರೋದ್ರಿಂದ ನಾವು ವಿಭುವನ ಸಂಕಷ್ಟಿ ಎಂದು ಕರೆಯುತ್ತೇವೆ. ಇದು ಗಣೇಶನ ಭಕ್ತರಿಗೆ ಅಪರೂಪವಾದ ಮತ್ತು ಅತ್ಯಂತ ಮಹತ್ವವಾದ ಸಂದರ್ಭವಾಗಿದೆ. ಈ ದಿನ ನಾವು ಕಟ್ಟುನಿಟ್ಟಿನ ಉಪವಾಸ ಆಚರಿಸಿದ್ದರೆ ನಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಈಡೇರುತ್ತದೆ ಎಂಬ ನಂಬಿಕೆ ಇದೆ. ಹಿಂದೂ ನಂಬಿಕೆಗಳ ಪ್ರಕಾರ ಈ ದಿನ ಗಣಪತಿಗೆ ಪೂಜಿಸುವುದರಿಂದ ಕಷ್ಟಗಳು ದೂರವಾಗುತ್ತದೆ ಮತ್ತು ಬುದ್ಧಿವಂತಿಕೆ, ಯಶಸ್ಸು ಮತ್ತು ಸಮೃದ್ಧಿಗೆ ಸಂಬಂಧಿಸಿದ ದೇವತೆಯಾದ ಗಣೇಶನು ಆರಾಧನೆ ಮಾಡಿದ್ದರೆ ನಮಗೆ ತುಂಬ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ. ಏನಕ್ಕೆ ನಾವು ವಿಶೇಷವಾಗಿ ವಿಭುವನ ಸಂಕಷ್ಟಿ ಅಂತ ಕರೀತೇವೆ ಎಂದರೆ ಇದು ಅಧಿಕ ಮಾಸದ ಸಮಯದಲ್ಲಿ ಅಂದರೆ ಪ್ರತಿ 3 ವರ್ಷಕ್ಕೊಮ್ಮೆ ಮಾತ್ರ ಬರುವ ಈ ಸಂಕಷ್ಟಿ ಪ್ರಾರ್ಥನೆ ಮಾಡುವುದರಿಂದ ವಿಭುವನ ಸಂಕಷ್ಟಿ ಎಂದು ಕರೆಯುತ್ತಾರೆ. ಈ ದಿನ ವಿಶೇಷವಾಗಿ ಉಪವಾಸ ಮಾಡಿದ್ದರೆ ತುಂಬ ಶುಭ ಕಾರ್ಯ ಎಂದು ಹೇಳಲಾಗುತ್ತದೆ. ಸೊ ಯಾವ ಟೈಮಿಂದ ಸ್ಟಾರ್ಟ್ ಆಗುತ್ತಂದರೆ ಜೂನ್ 3 ರಾತ್ರಿ 9:21 ಆರಂಭವಾಗಿ ಜೂನ್ 4 ರಾತ್ರಿ 11:30 ಕೊನೆಗೊಳ್ಳುತ್ತದೆ. ಚಂದ್ರೋದಯ ಸಮಯ ಯಾವುದೆಂದರೆ 9:54. ಸೊ ಆ ದಿನ ನಾವು ಉಪವಾಸ ಇದ್ದು ಬೆಲ್ಲ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗತ್ತೆ. ಮತ್ತು ಕೆಂಪು ದಾಸವಾಳ ಮತ್ತು 21 ಗರ್ಕೆ ಇಲ್ಲಾಂದರೆ 21 ಕಡಲೆಕಾಳು ಉಸ್ಲಿ ಹಾರ ಇದೆಲ್ಲ ಹಾಕಿ ದೇವ್ರಿಗಿಟ್ಟು ನಾವು ಪೂಜೆ ಮಾಡಿ ಬೆಲ್ಲ ದೀಪ ಹಂಚಿಸಿ ನಮ್ಮ ಇಷ್ಟಾರ್ಥಗಳನ್ನು ಕೋರಿಕೆ ಮಾಡಿ ಈ ಥರ ಆಚರಣೆ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಮತ್ತು ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಂ ಗಂ ಗಣಪತಿಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಂಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ದೇವರೇ ಗಣೇಶ ಎಲ್ಲನೂ ನೀನೇ ಕಾಪಾಡಪ್ಪ ಅಂತ ದೇವ್ರಿಗೆ ಒಪ್ಪಿಸಿ ಪೂಜೆ ಮಾಡಿ ಎಲ್ಲ ಖಂಡಿತ ಒಳ್ಳೆಯದಾಗುತ್ತೆ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. गणनायकाय गणदेवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि.